ವೈದ್ಯಕೀಯ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 8 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೇಡಿಯಾಲಜಿ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಸಚಿವ ಎಂಸಿ ಸುಧಾಕರ್ ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 8 ಕೋಟಿ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೇಡಿಯಾಲಜಿ ವಿಭಾಗದ ಕಟ್ಟಡ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ. ನೂತನವಾಗಿ ನಿರ್ಮಿಸಲಾಗಿರುವ ರೇಡಿಯಾಲಜಿ ಕಟ್ಟಡದಲ್ಲಿ ಸುಸಜ್ಜಿತ ಅತ್ಯಾಧುನಿಕ ಪರೀಕ್ಷಾ ಪ್ರಯೋಗಾಲಯಗಳು, ಎಂಆರ್ಐ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕೋ, ಟಿಎಂಟಿ ಹಾಗೂ ಎಲ್ಲ ರೀತಿಯ ರಕ್ತ ಪರೀಕ್ಷೆಗಳು ಮಾಡುವ ಸೌಲಭ್ಯ ಇರುತ್ತದೆ. 10 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ನೋಡಿ, ಈಗ ನಮ್ಮ ಕೆಇಯಲ್ಲಿ ಈಗ ಫೀಸ್ ಕಟ್ಟಿರ್ತಕ್ಕಂಥ ಇದು ಅನುದಾನ ಇರ್ತದೆ. ನಮ್ಮಲ್ಲಿ ನಮ್ಮ ನಾರ್ಮ್ಸಲ್ಲಿ ಈ ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ವೈದ್ಯಕೀಯ ಶಿಕ್ಷಣದ ಕೌನ್ಸಿಲಿಂಗು ನಾವು ಮಾಡೋದ್ರಿಂದ ನಮಗೆ ಕೊಡುವಂಥದ್ದಕ್ಕೆ ಅವಕಾಶ ಇತ್ತು. ಅದರಿಂದ ನಾವು ಉಪಯೋಗಿಸ್ಕೊಂಡು ಹಿಂದೆ ನಾವೀಗ ನಮ್ಮ ಇಲಾಖೆಯಲ್ಲಿ ಟೇಬಲ್ ಕೊಡಲಿಕ್ಕೆ ಇವೆಲ್ಲದಕ್ಕೂ ಹಿಂದೆ ಬಳಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ವೈದ್ಯಕೀಯ ನರ್ಸಿಂಗು ಮತ್ತು ಇವೆಲ್ಲ ಕೋರ್ಸ್ಗಳ ಪ್ರವೇಶಾತಿ ಕೂಡ ನಮ್ಮ ಕೆಇಎ ಮುಖಾಂತರ ಆಗೋದ್ರಿಂದ ಅದರಲ್ಲೇ ಇದ್ದಂಥ ಅವಕಾಶವನ್ನು ಬಳಸ್ಕೊಂಡು ನಾವು, ಯಾಕೆಂದರೆ ಇದು ಭಾಳ ಮುಖ್ಯ ಆಯಿತು. MRIಗೆ ಮಾಡೋದಕ್ಕೆ ಜಾಗ ಇರಲಿಲ್ಲ, ಇಲ್ಲೂ ಜಾಗ ಇರಲಿಲ್ಲ, ಅಲ್ಲೂ ಜಾಗ ಇರಲಿಲ್ಲ, ಅಲ್ಲಿ ಎಲ್ಲಾದರೂ ಕಟ್ಟಲೇಬೇಕಿತ್ತು. ಅದಕ್ಕೆ ನಾನು ಒಂದು ಸಮಗ್ರವಾದಂಥ ಡಯಾಗ್ನೋಸ್ಟಿಕ್ ಬ್ಲಾಕ್ ಮಾಡೋಣ, ಇಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಮತ್ತೊಂದು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ವಿನ್ಯಾಸ ಮಾಡಿಸಿ ದುಡ್ಡು ಅಂಥೇಳಿ ನಾನು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆದೆ. ಪತ್ರ ಎಲ್ಲ ತೋರಿಸ್ತೀನಿ. ಅವ್ರು ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಇಲ್ಲ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ, ಅವರು ನಮ್ಮ ಕೆಇಎಗೆ ಅವರು ಉಪಾಧ್ಯಕ್ಷರಿದ್ದಾರೆ, ಯಾರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್. ಸೊ ನಾವಿಬ್ಬರು ಮಾತಾಡಿಕೊಂಡು ಕೆಇಎ ಮುಖಾಂತರ ಕೊಡೋದಂತ ತೀರ್ಮಾನ ಮಾಡಿ ನಾವು ಕಳೆದ ನಮ್ಮ ಡಿಸೆಂಬರ್ ಜನವರಿಯಲ್ಲಿ ಇದಕ್ಕೆ ತೀರ್ಮಾನ ಮಾಡಿ ನಾವು ಮಾಡಿದ್ವಿ. ಚುನಾವಣೆ ಇವೆಲ್ಲ ಇದರಿಂದ ವಿಳಂಬ ಆಯಿತು. ಅದರಾದಮೇಲೆ ಏನು ನಮ್ಮ ಈಗ ಟೆಂಡರ್ ಪ್ರಕ್ರಿಯೆಗಳಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಹಲವು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಂಆರ್ಐ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕೋ, ಟಿಎಂಟಿ ಅವಶ್ಯಕತೆ ಇತ್ತು. ಆದರೆ ಇದನ್ನ ಯಾರು ತಲೆ ಕೆಡಿಸಿಕೊಳ್ಳದೆ ಜನರಿಗೆ ತೊಂದರೆ ನೀಡಿದ್ರು. ಎಂಸಿ ಸುಧಾಕರ್ ಅವರು ಸಚಿವರಾಗಿ ಬಂದ ಮೇಲೆ ಜಿಲ್ಲೆಗೆ ನೂತನ ಕಟ್ಟಡ ತಂದು ಇಂದು ಭೂಮಿ ಪೂಜೆ ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಎಂದು ಹಾಡಿ ಹೋಗಲಿದ್ದಾರೆ. 8 ಕೋಟಿ 20 ಲಕ್ಷ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸಾಹೇಬ್ರೆ ಅದಕ್ಕೆ ಇಟ್ಟಿದ್ದಾರೆ. ಅವರು ಅಲ್ಲಿದ್ದಂಥ ಫಂಡ್ನ ಯಾಕೆ ನಾವು ಡಯಾಗ್ನೋಸ್ಟಿಕ್ ಕೊಡಬಾರ್ದು ಅಂತ ಖಂಡಿತವಾಗೂ ಹೇಳ್ತೀನಿ. ಈ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡೋಕ್ಕೆ, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ, ಅವ್ರು ರಾಜಕಾರಣಕ್ಕೆ ತಂದಿರೋ ಪ್ರದೀಪ್ ಈಶ್ವರ್ಗೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದು ಮತ್ತೊಂದು ಉದ್ದೇಶದಿಂದಲೇ ಸಾಹೇಬ್ರೆ ಲಿಸ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಇಲ್ಲಿ 8 ಕೋಟಿ 20 ಲಕ್ಷದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ತಂದು, ಈಗ MRI ಮಿಷಿನ್ ತಂದು ಎಲ್ಲ ರೀತಿ ಚೆಕಪ್ಗಳು, ನೀವು ಇದೇ ಖಾಸಗಿ ಲ್ಯಾಬ್ಗೆ ಹೋದರೆ 10-15 ಸಾವಿರ ಬೇಕು. ಇವತ್ತು 2 ವಿಚಾರಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಾನು ಸಾಹೇಬ್ರಿಗೆ ಮತ್ತು DC ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಮೆಡಿಕಲ್ ಕಾಲೇಜಲ್ಲಿ ತುಂಬ ಜನ ಪೇರೆಂಟ್ಸು ನೆಟ್ವರ್ಕ್ ಇಶ್ಯೂ, ಮಕ್ಕಳನ್ನ ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ತಾವು ಮತ್ತು DC ಅವ್ರು ದಯವಿಟ್ಟು ಎಲ್ಲ ನೆಟ್ವರ್ಕ್ ಅವ್ರಿಗೆ ಅಂದರೆ ಪತ್ರ ಬರೆದು ದಯವಿಟ್ಟು ತುಂಬ ಜನ ಪೇರೆಂಟ್ಸು ವಾರಗಳಗಟ್ಟಲೆ ಅವ್ರ ಮಕ್ಕಳನ್ನ ಮಾತಾಡೋಕ್ಕೆ, ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ, ಟೆಲಿಫೋನ್ದು ಅದು ಭಾಳಷ್ಟು ಜನ. ಅದಕ್ಕೆ ತಾವಿಬ್ಬರು ನಾವು ಪರಿಶ್ರಮದಲ್ಲಿ ಕಾಣಿದೆ ಮೊಬೈಲ್ ಸರ್, ಬಟ್ ಅದು ಸಾಹೇಬ್ರು ಅದಕ್ಕೆ ದಯವಿಟ್ಟು ಎಲ್ಲ ಕಂಪ್ನೀಸ್, BSNL, ಏರ್ಟೆಲ್ಲು ಎಲ್ಲ ಕಂಪ್ನಿಯವ್ರಿಗೆ ಒಂದು ಪತ್ರ ಬರೆದು ಆ ನೆಟ್ವರ್ಕ್ ಒಂದು ವ್ಯವಸ್ಥೆ ಮಾಡೋದು. ಮೆಡಿಕಲ್ ಕಾಲೇಜ್ಗೆ ಹೋದ್ರೆ ಇನ್ನೇನೂ ಕೇಳಲ್ಲ ಸರ್ ಅವ್ರು. ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ನಡುವೆ ಹೋದ್ರೆ ಮೊಬೈಲ್ ನೆಟ್ವರ್ಕು ಅಂತಾರೆ. ಸೊ ಅದೊಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ನಮ್ಮ MC ಸಾಹೇಬ್ರನ್ನ ಹ್ಞೂನಮ್ಮ ಆಮೇಲೆ ಮಾತಾಡಿದ್ವಿ. ಈಗ ಫಸ್ಟ್ 615 ಕೋಟಿ ತಗೊಂಡ್ಬರ್ತೀವಮ್ಮ, ಅದಾದ್ಮೇಲೆ ಹೊಸ ವ್ಯವಸ್ಥೆ ಮಾಡೋಣ. ಮತ್ತೆ ನಾನು ವಿಶೇಷವಾಗಿ ಎಲ್ಲ ಟೀಮ್ಗೂ, ಹಾಸ್ಪಿಟಲ್ ಅವ್ರಿಗೆ ನೋಡಿ, ನಿಮ್ಗೆಲ್ಲ ಗೊತ್ತಿರಬೇಕು, ಒಂದು MRI, ಒಂದು CT ಬಡವ್ರಿಗೆ ಎಷ್ಟು ಜೀವ ಕಾಪಾಡುತ್ತೆ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಆದಾಗ, ಒಂದು ಸಮಸ್ಯೆ ಆದಾಗ ಇವತ್ತಿಷ್ಟು ಚೆಕಪ್ ಇದೆ ಅಂದರೆ ಸಾವಿರಾರು ಜನರಿಗೆ ಜೀವ ಕಾಪಾಡ್ತಕ್ಕಂಥ ಡಯಾಗ್ನೋಸ್ಟಿಕ್ ಸೆಂಟರ್ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಬಾಲಾಜಿ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸುಧಾಕರ್ ಸಾಹೇಬ್ರವರ ಬ್ರದರ್ ಅವರು ಇದಕ್ಕೆ ಡಿಸೈನ್ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ, ಸರ್, ಈ ಕಳೆದ 1.25 ವರ್ಷದಲ್ಲಿ ಇದೇನಿದೆ ಡಯಾಗ್ನೋಸ್ಟಿಕ್ ಸೆಂಟರ್ ಸಾವಿರಾರು ಜೀವಗಳನ್ನ ಕಾಪಾಡುತ್ತೆ. ಅರ್ಲಿ ಡಿಟೆಕ್ಷನ್ನು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ.
ನನ್ನ ಸಾಹೇಬರಿಗೆ ಚಿರಋಣಿಯಾಗಿರ್ತೀನಿ. ಅವ್ರನ್ನ 20 ವರ್ಷದಿಂದ ಆಗದೇ ಇರೋ ಎತ್ತಿನೊಳೆ 2027ಕ್ಕೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ನೀರು ಹರಿತಿದೆ. ಆ ಯೋಜನೆ ಸ್ಪೀಡಾಗಿ ಆಗೋದಕ್ಕೆ ನಮ್ಮ ಸಾಹೇಬ್ರ ಕೊಡುಗೆ ಇದೆ. ನಾನು ಹೇಳಿದೆ ಮುನ್ಸಿಪಲ್ ಕಾಲೇಜ್ಗೆ ಅನುದಾನ ಬೇಕು ಅಂದಾಗ ಅಲ್ಲೊಂದು 6 ಕೋಟಿ, ವುಮೆನ್ಸ್ ಕಾಲೇಜ್ಗೆ ಒಂದು 4 ಕೋಟಿ ಕೊಟ್ಟಿದ್ದಾರೆ. 20 ಎಕರೆ ನಾವು ಇವತ್ತು ಹೂವಿನ ಮಾರ್ಕೆಟಿಗೆ ತಂದಿದ್ದೀವಿ. ಇದೆಲ್ಲ ಸಾಹೇಬರ ದೂರದೃಷ್ಟಿಗೆ ಒಂದು ನಿದರ್ಶನ ಅಂತ ಹೇಳ್ತಾ ನಾನೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆನ ಈ ಡಯಾಗ್ನೋಸ್ಟಿಕ್ ಸೆಂಟರ್ ತಂದು ಒಂದು ಸುಸಜ್ಜಿತವಾದ್ದು ಇದು ಮಾಡಿರೋದ್ರಿಂದ ನಮ್ಮ ಸಾಹೇಬರಿಗೆ ನಾನೆಲ್ರಿಗೂ ನೀವು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು ನಮ್ಮ ಮಂತ್ರಿಗಳಿಗೆ ಅಂತ ಎಲ್ರಿಗೂ ನಿಂತ್ಕೊಂಡು ಒಂದು ಚಪ್ಪಾಳೆ ಮುಖಾಂತರ ವಿಷನ್ ಇರೋ MCS ಅಂತವ್ರು ಮಾತ್ರ ಇಂಥದ್ದು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ನಮ್ಮ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗೋದಕ್ಕೆ ಇದೆಲ್ಲ ಮತ್ತು ರೈತರಿಗೆ ಗೊತ್ತಿರಬೇಕು, 150-200 ಕೋಟಿ ಬೆಲೆ ಬಾಳೋ ಜಾಗನ ಹೂವಿನ ಮಾರ್ಕೆಟಿಗೆ ಕೊಟ್ಟಿರೋದು. ಇದನ್ನು ದೃಷ್ಟಿಕೋನ ಇಟ್ಕೊಂಡು ಮಾಡಿರೋದು. ನೀವು ಅನ್ಕೊಂತೀರ ಇನ್ನೆಲ್ಲೋ ಮಾಡ್ಬೋದು ಅಂತ. ನಾಳೆ ಏರ್ಪೋರ್ಟ್ಗೆ ಆಕ್ಸೆಸ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದ್ದರೆ ನಾಳೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇದೆಲ್ಲ ಮಾಡಿದ್ದಕ್ಕೆ ನಾನು ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ, ನಾನು 6 ಗಂಟೆಗೆ ಎದ್ದು ಪಿತೃಪಕ್ಷ ನನ್ನ ತಂದೆ ತಾಯಿಗೆ ತರ್ಪಣ ಬಿಟ್ಟು ಬರುವಾಗ ನನಗನ್ನಿಸ್ತು ಜೀವನದಲ್ಲಿ ಹೆಸರಿದೆ, ಅಧಿಕಾರ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಮನೆಗೆ ಹೋದಾಗ ಊಟ ಮಾಡೋ ಮಗನೇ ಅಂತ ಹೇಳಕ್ಕೆ ಅಮ್ಮ ಇಲ್ದಿದ್ರೆ, ಹುಷಾರಾಗಿ ವಾಪಸ್ ಬಾ ಅಂತ ಹೇಳಕ್ಕೆ ಅಪ್ಪ ಇಲ್ಲ ಅಂದರೆ ಎಷ್ಟು ಕೋಟಿಗಳು ಬ್ಯಾಲೆನ್ಸ್ ಇದ್ರೂ ವೇಸ್ಟೇ ಸರ್. ಆ ನೋವಿಂದ ಹೇಳ್ತಿದ್ದೀನಿ. ಮತ್ತಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಅಂತ ವಿನಂತಿಸ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ರಾಜ್ಯದ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ GT ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಮಂಜುನಾಥ್, ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾದೇವಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.